ಬನ್ನಿ ಇನ್ನು ಮುಂದೆ ಬನ್ನಿ ಮುಂದೆ ಬನ್ನಿ ಇನ್ನು ಬೇಕಾ ಎಂತದ ಕಂಡಕ್ಟರ್ ಕೆಲಸ ಬೇಕಾ ಸತ್ಯ ಹೋಗ್ಲಿಂದ ಆಗ್ತದೆ ಎಂತ? ಯಾವಾಗ ನೋಡಿದ್ರು ಗಲಾಟೆ ಪೆಟ್ಟು ಕೇಸು ಈ ಬಸ್ನವರ ಗಲಾಟೆಯಲ್ಲಿ ನಮ್ಮ ಮೇಲೆ ಒಂದಷ್ಟು ಕೇಸು, ಹೌದೌದು. ದನಿಗಳಿಗೆ ಒಳಗೆ ಕೂತಲ್ಲಿ ಒಂದಷ್ಟು ಕಾಸು, ನಾವಿಲ್ಲಿ ಕ್ಲೀನ್ ಲಾಸು, ಅವರ ಒಳಗೆ ಪಾಟ್. ಮತ್ತೆ ನಾನು ನೀವು ಬರೀ ಬೂಸು. ನೀವು ಒಳ್ಳೇದಾದ್ರೆ ಇಷ್ಟು ಕಷ್ಟ ಉಂಟು ನಮ್ಗೆ. ಎಂತಾಯ್ತು? ಯಾವ ನಮ್ಮನಿ ಡ್ರೈವಿಂಗ್ ಮಾಡುದು ಮಾರ ಅದು. ಏನ? ನೀವು ಬಸ್ಸಲ್ಲಿ ಹೋಗುದಲ್ಲ, ಎತ್ತಿನ ಗಾಡಿಯಲ್ಲಿ ಹೋಗುದ ನೀವು? ಸೈಕಲ್ ಹೋಗುವವರು ನಿಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹಲ್ಲು ಕಿಸಿತಾ ಹೋಗ್ತಾರೆ. ಏನ್ ಡ್ರೈವಿಂಗ್ ರೀ ಅದು? ಅದು ಕೂಡ ಎಂತರಿ ನೀವು ಡ್ರೈವಿಂಗ್ ಮಾಡುವಾಗ ರೋಡ್ ನೋಡೋದಕ್ಕಿಂತ ಜಾಸ್ತಿ ಆಗಿ ಸೈಡ್ ಮಿರರ್ ಅಲ್ಲಿ ಹುಡುಗಿಯರು ನೋಡ್ತೀರಿ. ಆ ತರ ಹುಡುಗಿಯರು ನೋಡಿ ಬಸ್ಸಲ್ಲಿ ಅದು ಕಣಿಗೆ ಆಗ್ತಾರೆ ಅಂತ ನಂಗೆ ಹೆದರಿಕೆ ಆಗ್ತದೆ. ಇನ್ನು ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅಯ್ಯೋ ಲೇಟ್ ಆಯ್ತ್ರಪ್ಪ, ಹೋಗಿ ಬನ್ನಿ. ಎಲ್ಲಿಗೆ? ಇದಕ್ಕೆಲ್ವಾ? ಅದಲ್ಲ, ಮತ್ತೆ ಒಂದು ದುಡ್ಡು ಕೇಳಿದೆ, ದುಡ್ಡಿಲ್ಲ. ರಜೆ ಕೇಳಿದ್ರೆ ರಜೆ ಇಲ್ಲ. ಈ ಕಡೆಯಿಂದ ನನ್ನ ಅಜ್ಜಿಗೆ ಹುಷಾರಿಲ್ಲ. ಅಜ್ಜಿ ಹುಷಾರಿಲ್ವಾ? ಈಗ್ಲೂ ಜೋರು ಜೀವ ಎಳಿತೈತಿ. ಆ ತರ ಕೂಡ ಹಾಗೆ ಒಂದು ರಜೆ ಬೇಕು ಅಂತ ನನ್ನ ಹತ್ರ ಹೇಳಿದ್ರೆ ಆಗ್ತದ ಮಾರ್ರೆ? ಯಾವ್ದು? ದಣಿಯನ್ನು ಕರೆದು ಕೇಳಿ ಮಾರ್ರೆ. ನನ್ನ ವಿಷಯ ಗೊತ್ತಿಲ್ಲ. ರಜಾ ಕೊಡ್ಲಿಲ್ಲ ಆದ್ರೆ ನಾನು ಎಣ್ಣೆ ಹಾಕಿ ಬಸ್ಸು ಸೇತುವೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬಸ್ ಡಮ್ ಅಂತ ಕೆಳಗೆ ಹಾಕ್ತೇನೆ. ಯಾವಾಗ ಹಾಕ್ತೀರಂತ ಒಂದು ನಂಗೆ ಹೇಳ್ಬಿಡಿ. ಯಾಕದು? ಆ ದಿವಸ ನಾನು ರಜೆ ಹಾಕ್ತೀನಿ. ಮತ್ತೆ ನಂಗೆ ಸಾಲಿಗೆ ಹುಚ್ಚ, ನಂಗೆ ಬೇಗ ದಣಿಯನ್ನು ಕರೆದು ಕೇಳಿ ಮಾರ್ರೆ, ಲೇಟ್ ಆಯ್ತು ಇಲ್ಲಿ. ದಣಿ ಮೇಡಮ್ ಏನ್ ದಣಿ ಮೇಡಮ್? ಇದು ಗಂಡ್ಸಾದ್ರೆ ದಣಿ, ಹೆಂಗ್ಸಾದ್ರೆ ಮೇಡಮ್. ನೀವು ಗಂಡ್ಸು ಅಲ್ಲ ಹೆಂಗ್ಸು ಅಲ್ಲ. ಅಲ್ಲ ನೀವು ಹೆಂಗ್ಸೆ. ನಿಮ್ಗೆ ನಾನು ಮರ್ಯಾದೆ ಕೊಟ್ಟಿದ್ದು ಏನ್ ಗೊತ್ತಾ? ನಂಗೊಂದು ರಜಾ ಬೇಕು. ರಜೆ ಕೊಡಕ್ಕೆ ಆಗಲ್ವಾ? ಈಗ್ಲೋ ಅಜ್ಜಿಗೆ ಜೋರು ಜೀವ ಎಳೀತಾ ಉಂಟು, ಹಾಗೆ ಒಂದು ರಜಾ. ಜೀವ ಎಳೆತುಂಟಲ್ಲ? ಹೌದು. ಜೀವ ಏನು ಮೇಲಕ್ಕೆ ಹೋಗ್ಲಿಲ್ಲಲ್ಲ? ಡ್ಯೂಟಿ ಹೋಗ. ಆಗ್ಲಾ ರಜೆಗೆ ಸ್ಟೈಲ್ ಏನ್ರಿ ಅದು? ರಜೆಗೇನು ಸ್ಟೈಲ್ ಉಂಟಾ? ಮತ್ತೆ ರಜೆಗೆ ಸ್ಟೈಲ್ ನನ್ನದು ಹೇಗೆ? ನೀನು ಇಷ್ಟು ಡ್ಯಾನ್ಸ್ ಯಾಕೆ ಮಾಡಿದ್ದು? ನನ್ಗೂ ಒಂದು ರಜೆ ಬೇಕು. ಈಗ ಐಡಿಯಾ ಮಾಡಿ ರಜೆ ಕೇಳಿ ರಜೆ ಇಸ್ಕೋತೀನಿ ನೋಡಿ. ಅಮ್ಮ ಅಯ್ಯೋ, ಅದು ಯಾರ ಸೋಯ ಉಂಟ ನಿಮ್ಗೆ? ಸೋಯ ಉಂಟ ಕೇಳುದು ನಾನು. ಯಾಕೆ? ಎಷ್ಟು ರಜೆ ಮಾಡಿದ್ರಿ ನೀವು? ಆ ತರ ರಜೆ ಮಾಡಿದ್ರೆ ನಾಳೆ ಅಮ್ಮನವ್ರಿಗೆ ಲಾಸ್ ಅಲ್ವಾ? ಬಿಡ್ತೇನೀಗ, ಓದಿದ್ದೀನಿ ಮಗನೇ. ನೋಡು ಅಲ್ಲಮ್ಮ, ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡುದು. ಆ ತರ ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡಿ ಬಸ್ಸನ್ನೆಲ್ಲದು ಪಲ್ಟಿ ಹೊಡೆದ್ರೆ ನಾಳೆ ಅಮ್ಮನಿಗೆ ಲಾಸ್ ಅಲ್ವಾ? ಬಿಡ್ತೇನೆ. ಅಮ್ಮ ಏನು ಹುಡುಗಿ ಹುಚ್ಚಮ್ಮ ಈ ಜನಕ್ಕೆ. ಮೊನ್ನೆ ಅಮ್ಮ ಬಸ್ಸಲ್ಲಿ ಒಂದು ಹುಡುಗಿಯೊಟ್ಟಿಗೆ ಕೂತೋಣಮ್ಮ, ಕೈಯನ್ನು ಹೀಗೆ ತೆಗೊಳ್ಳುದಮ್ಮ. ನನ್ಗೆದೆಲ್ಲ ಆಗುದಿಲ್ಲ, ಹಂಗೆ ಸಿಟ್ಟು ಬರ್ತುಂಟು. ಕೈಯನ್ನು ಹೀಗೆ ತೆಗೊಂಡು ಪುನಃ ಈ ಜನದ ಹಾಡು, ಸರಸಕ್ಕೆ ಬಾರೇ ಸರಳ ನಿನ್ನ ಲುಕ್ಕು ಅತಿ ವಿರಳ. ಅದು ಏನು? ಅದು ಗ್ರಿಪ್ಪಿಗೆ ಅದು. ಇನ್ನೇನು ಮಾಡಿ ಅಮ್ಮ, ಈ ಜನ ಅಲ್ಲಿಗೆ ನಿಲ್ಲಿಸದ. ಪುನಃ ಕೈಯನ್ನು ಹೀಗೆ ಹಾಕಿ ಟೀಕೆ ಅವಳದು ಬೆರಳಿಗೆ ಎಕ್ಸರ್ಸೈಸ್ ಮಾಡಿಸುದಮ್ಮ. ನಂಗೆ ಅದೆಲ್ಲ ಆಗುದಿಲ್ಲ. ಅಮ್ಮ, ಈ ಜನ ಅಲ್ಲಿಗೆ ನಿಲ್ಲಿಸದ, ಪುನಃ ಇಲ್ಲಿಂದ ಸ್ಟಾರ್ಟ್ ಮಾಡುದು. ನಿಮ್ಗೆ ಅಷ್ಟು ಕಷ್ಟ ಪಡುವುದಕ್ಕಿಂತ ಅಲ್ಲಿಗೆ ಅಪ್ಪಿ ಹಿಡಿಬಹುದಲ್ಲ? ಸತ್ಯ ಹೋದ್ರಿ, ನೆಕ್ಸ್ಟ್ ಪದೇ ಇತ್ತು. ಅಮ್ಮ, ನಾನು ಎಲ್ಲಿ ನಿಲ್ಸಿದ್ದು? ಅಲ್ಲಿಗೆ ನಿಲ್ಲಿಸಿ ಸಾಕು. ಈಗ ನಿನಗೆ ಎಂತ ಆಗ್ಬೇಕು? ಅಮ್ಮ, ನಂಗೊಂದು ರಜೆ ಬೇಕಿತ್ತು. ಅಮ್ಮ ಎಂತ? ನನ್ಗೆ ರಜೆ ಅಲ್ಲಮ್ಮ. ಮತ್ತೆ ಯಾರಿಗ? ಅಜ್ಜಿದ್ದು ಪ್ರೇತಕ್ಕೆ. ಪ್ರೇತ ಎಲ್ಲಿ? ನಾನು ಮನೆಯಲ್ಲಿ ಒಬ್ಬನೇ ಹಿರಿಯಮ್ಮ. ನಾನು ಮನೆಗೆ ಹೋಗದಿದ್ರೆ ಅಜ್ಜಿದ್ದು ಪ್ರೇತ ಊಟ ಮಾಡಲ್ಲಮ್ಮ. ಮತ್ತೆ ಇವನೇ ಊಟ ಮಾಡುದಮ್ಮ. ನಂಗೆ ಬಿಲ್ಕುಲ್ ರಜೆ ಬೇಡಮ್ಮ. ಅಜ್ಜಿದ್ದು ಪ್ರೇತಕ್ಕೆ ಒಂದು ರಜೆ ಅಮ್ಮ. ಸರಿ, ಇದು ನಿನಗೆ ರಜೆ ಯಾವಾಗ? ನಾಳೆನಾ? ನಾಳೆ ರಜೆ ಮಾಡು. ಈಗ ಡ್ಯೂಟಿಗೆ ಹೋಗು, ಬೇಗ ಹೋಗು. ಅಮ್ಮ, ಎಂತದ ನಿನ್ನ ವಿಚಾರ? ಬಾರಿ ಕಷ್ಟದಲ್ಲಿದ್ದೇನಮ್ಮ. ಮನೆಗೆ ಹೋಗುವಾಗ ಏನಾದ್ರೂ ಪಾರ್ಸೆಲ್ ತಗೊಂಡು ಹೋಗುದು ಬೇಡ? ಹಣ? ಹೌದಮ್ಮ. ಅಮ್ಮ, ನೀನು ಯಾಕೆ ಎದ್ರುದು ಮಾರೆ? ಅದು ATM ಇಂದ ಹಣ ತೆಗೆಯುದು. ATM ಗೆ ಕಾರ್ಡ್ ಹಾಕುದು. ಇದಕ್ಕೆ ಕೈ ಹಾಕ್ತ? ನಾಳೆ ರಜೆ ಮಾಡು. ಈಗ ಡ್ಯೂಟಿಗೆ ಹೋಗು, ಬೇಗ ಹೋಗು. ತಡ ಆಯ್ತು. ಆಗ್ಲಾ? ನೀನು ಯಾವಾಗ್ಲೂ ಹಿಂಗೇನೇನ? ನಾನು ಯಾವಾಗ್ಲೂ ಹಿಂಗೆ. ಆ ಹೆಂಗಸಿಗೆ ಎಂತದು ಗೊತ್ತಾಗುದಿಲ್ಲ. ಆ ಹೆಂಗಸಿಗೆ ಭೂತ ಪ್ರೇತ ಹೆಸರು ಹೇಳಿದ್ರೆ ಎದುರಿ ಸಾಯ್ತದೆ. ಆ ಹೆಂಗ್ಸು ಬರೀ ಪೆದ್ದು ಮಾರ. ಇದು ಗಮ್ಮತ್ ನೋಡಿ. ನಾನು ಆ ಹೆಂಗ್ಸನ್ನು ಮೊನ್ನೆ ಕುರಿ ಮಾಡಿ ಸ್ಟೈಲ್ ನೋಡಿ. ನಾನು ಹೇಳಿದ, ಅಮ್ಮ
ನಾಳೆ ಮನೆಯಲ್ಲೊಂದು ಕೂತದ್ದು ಕಾಲ್ ಉಂಟಮ್ಮ, ಒಂದು ರಜೆ ಬೇಕಮ್ಮ ಹೇಳಿದ್ರು. ಹೆಂಗಸಿದ ಅವಸ್ಥೆ ನೋಡಿ, ರಜೆ ಕೊಡುವುದರ ಒಟ್ಟಿಗೆ ಒಂದಟ್ಟಿ ಮಲ್ಲಿಗೆ ಹೂ 1,000 ರೂಪಾಯಿ ಎಷ್ಟು ಕೊಟ್ಟದ್ದು. ಕೇಳ್ತಾ ಕೇಳುದಿಲ್ಲ ಮಾರ, ಎಷ್ಟು ಕರೆಕ್ಟ್ ಕೇಳ್ತುಂಟು ಮಾರ. ಆ ಹೆಂಗಸಿಗೆ ಯಾವುದು ತಲೆಗೆ ಹೋಗುದಿಲ್ಲ ಮಾರ, ಅದು ಬರೀ ಪೆದ್ದ ಹೆಂಗಸು. ಆ ಹೆಂಗಸಿಗೆ ಉಂಟಲ್ಲ, ಹಣ ಲೆಕ್ಕ ಮಾಡುದು ಬಿಟ್ರೆ ಬೇರೆ ಯಾವುದು ತಲೆಗೆ ಹೋಗುದಿಲ್ಲ. ಕೇಳ್ತಾ ಈಗ ಕೇಳಿಸ್ತಾ ಕೇಳ್ತಾ ಕೇಳಿದ ಸಾಯ್ತದ. ಹೆಂಗಸು ಪಕ್ಕದಲ್ಲಿ ಉಂಟು. ಎಂತ ಹೆಂಗಸು ಪೆದ್ದಲ್ಲ. ಅಯ್ಯ ಅಮ್ಮ ಎಂತ ಮಾತಾಡುದು ಮಾರ್ರೆ, ನಾನು ಹೇಳಿದ್ದೀನ? 2 ಸಲ ಹೇಳಿದಿ. ಒಂದೇ ಸಲ ಹೇಳಿದ್ದು. ಒಂದಾದ್ರೂ ಒಂದು. ಮತ್ತೆಂತ ಭೂತ ಪ್ರೇತಕ್ಕೆ ಹೆಂಗಸು ಸಾಯ್ತದ? ಅಯ್ಯೋ ಅಮ್ಮ ಎಂತ ಮಾತಾಡುದು, ನನಗೆ ಹೇಳಿದೇನಾ? 3 ಸಲ ಹೇಳಿ. 2 ಸಲ ಹೇಳಿದ್ದು. 2 ಮತ್ತೆಂತ ಆ ಹೆಂಗಸಿಗೆ ಹಣ ಲೆಕ್ಕ ಮಾಡಿಬಿಟ್ಟು ಬೇರೆ ಏನೇ ಗೊತ್ತಿಲ್ವಾ? ಅಯ್ಯೋ ಅಮ್ಮ ನೀವು ಎಂತ ಮಾತಾಡುದು, ನನಗೆ ಹೇಳಿದೇನಾ? ನೀನು ಹಾಗೆ ಹೇಳಿಲ್ಲ. ಹೇಳಿದೇನೆ. ಎಲ್ಲಿವಾ ಇವರ? ಅವನಲ್ಲ, ನೀನು ಎಲ್ಲಿವಾ? ಅಮ್ಮ ಹಣ ಕೊಡು. ಯಾವ ಹಣ? ಹಣ ಕೊಟ್ಟ ಹಣ ಕೊಡ. ಅಮ್ಮೊಂದು ಕಾಮಿಡಿ ಮಾಡುದು. ಹೌದೌದು. ನಂಗೆ ಇವರು ಹಣ ಕೊಟ್ಟಿದಾರ? 1,000 ಕೊಟ್ಟಿದ್ದಾರೆ. ಒಂದ್ಸರಿ ನಿಮ್ಮ ಅಪ್ಪ ಕೊಟ್ಟದ್ದು 500 ವಾಪಸ್ ಕೊಡು. हम तुम्हारे बाप लगते हैं. ಪಾಪ ಕರ್ಮ ನಿಮ್ದು. ಕೈಗೆಂತಾಗಿದ್ದು ಮಾರೆ? ಆಕ್ಸಿಡೆಂಟ್ ಆದದಲ್ಲ ಮಾರ. ಎಂತಾಗಿದ್ದು? ನಾಯಡ್ಡ ಬಂದದ್ದು. ನಾಯಟ ಬಂದದ್ದು. ಈಗ ನಾಯಟ ಬಂದದ್ದ ನೀನ್ ಅಡ್ಡ ಬಂದದ್ದ? ನಾನು ಹೇಳುದು ನಾಯಿ ಅಡ್ಡ ಬಂದದಂತ. ಆದ್ರೆ ನಾಯಿ ಊರಿಡಿ ಹೇಳ್ತಾ ಬಂದಿದೆ. ಎಂತಂತೆ? ನಾನು ಅಡ್ಡ ಬಂದದಂತ. ಊರಲ್ಲಿರುವ ನಾಯಿಗಳ ನನ್ನನ್ನು ನೋಡಿ ಬೊಗಾಳುದು ಮಾರ್ರೆ. ನೀನೊಬ್ಬ ಮನುಷ್ಯನಮ್ಮ. ಎಂತ? ನೀನೊಬ್ಬ ಮನುಷ್ಯ. ಹೇಗೆ? ಒಂದು ಆಕ್ಸಿಡೆಂಟ್ ಆಗಿದೆ, ಒಂದು ಎಲ್ರಿಗೆ ಹೇಳಲಿಕ್ಕಿಲ್ವಾ? ಹಾಗೆಲ್ಲ ಊರಿಡಿ ಹೇಳ್ಕೊಂಡು ಬರ್ಲಿಕ್ಕೆ ನಂಗೆ ಎಂಗೇಜ್ಮೆಂಟ್ ಆದದಲ್ಲ, ಆಕ್ಸಿಡೆಂಟ್ ಆದದ್ದು. ಏನ ಕೈಯಲ್ಲಿ ಹಣ ಹಿಡಿದು ತಿರುಗಿ ಕೊಡು ನಂಗ. ಮಜಾ ಭಾರತಿ ಹೋಗಿದ್ದೆ ನಾನು. ಅಲ್ಲಿ ಓಂ ಪ್ರಕಾಶ್ ಸರ್ ಮತ್ತು ಕೀರ್ತಿ ಸರ್ ಇದ್ರು. ನಾನು ಹೇಳಿದೆ, ಸರ್ ನೀವೆಲ್ಲ ಇಷ್ಟೆಲ್ಲ ಫಿಲ್ಮ್ ಮಾಡ್ತಿರಲ್ಲ, ನಾನೊಂದ್ 2 ಪ್ರಶ್ನೆ ಹೇಳ್ತೇನೆ, ಉತ್ತರ ಹೇಳ್ತೀರಾ ಹೇಳಿ. ಅವ್ರಿಗೆ ಕೇಳ್ಬೇಕಾ? ಎಂತದ ನಿಂದು ಪ್ರಶ್ನೆ ಹೇಳ ಅಂತ. ಹೌದಾ? ಒಂದು ವೇಳೆ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ ಆದ್ರೆ ಒಂದೊಂದು ಪ್ರಶ್ನೆಗೆ 2,000 ಕೊಡ್ಬೇಕಾ? ಹೇಳಿಕ್ಕೆ ಆಗಿಲ್ಲ ಅವ್ರಿಗೆ. ಪಾರ್ಟಿ. ಆ ಪ್ರಶ್ನೆಗೆ ನೀವು ಉತ್ತರ ಹೇಳಿದ್ರೆ ಮಾತ್ರ ಪಾರ್ಟಿ. ಕೇಳ, ಅವರಿಗೆ ಹೇಳಿಕ್ಕೆ ಆಗ್ಲಿ ಅಂತ ನಾವು ಹೇಳದ್ ಬಿಡ್ತೇವ? ಕೇಳ, ಎಂತ ಪ್ರಶ್ನೆ? ಒಂದು ಆನೆ ಇರ್ತದೆ. ಒಂದು ಆನೆ ಇದ್ರೆ 10 ಬಾಳೆಹಣ್ಣು ಇರ್ತದೆ. ಆನೆ ಬಾಳೆಹಣ್ಣು ತಿನ್ನುದಿಲ್ಲ. ಅದು ಬಾಳೆಹಣ್ಣು ಕೊಳ್ತಿದೆ. ಬಾಳೆಹಣ್ಣು ಕೊಳ್ತ ಬಾಳೆಹಣ್ಣು ಆನೆಗೆ ತಿನ್ಲಿಕ್ಕೆ ಹುಚ್ಚ? ಬಾಳೆಹಣ್ಣು ಕೊಳಿಲಿಲ್ಲ, ಮತ್ತೆ? ಬಾಳೆಹಣ್ಣು ಪ್ಲಾಸ್ಟಿಕ್ ಇದ್ದು ಆನೆಗೆ ತಿನ್ಲಿಕ್ಕೆ ಹುಚ್ಚ. ಸಾಯಿ. ಇನ್ನೊಂದು ಪ್ರಶ್ನೆ ಅದು ನಾವು ಬಿಡುದಿಲ್ಲ. ಇನ್ನೊಂದು ಬೆಸ್ಟ್. ಇನ್ನೊಂದು ಆನೆ ಇರ್ತದೆ. ಇನ್ನೊಂದು ಆನೆ ಮುಂದೆ ಪುನಃ 10 ಹಣ್ಣು ಇಡ್ತೇವೆ, ಬಾಳೆಹಣ್ಣು ಇಡ್ತೇವೆ. ಆನೆ ಬಾಳೆಹಣ್ಣು ತಿನ್ನುದು. ಬಾಳೆಹಣ್ಣು ಪ್ಲಾಸ್ಟಿಕ್ ಇದ್ದು. ಆಹಾ, ಮತ್ತೆ ಬಾಳೆಹಣ್ಣು ಒರಿಜಿನಲ್, ಆನೆ ಪ್ಲಾಸ್ಟಿಕ್ ಇದ್ದು. ಇದ್ರಲ್ಲಿ ಅದೆಲ್ಲ ಹೌದು. ನೀವ್ ಯಾಕೆ ನಿಂತದಕ್ಕೆ? ರಜೆ ಇಲ್ಲ, ದುಡ್ಡು ಕೇಳಿದೆ, ದುಡ್ಡಿಲ್ಲ. ಈ ಕಡೆಯಿಂದ ನನ್ನ ಅಜ್ಜಿಗೆ ಹುಷಾರಿಲ್ಲ. ಬೇಡ ಮಾರ ನಿಮ್ಗೆ. ಒಂದು ವಟ ರಜೆ ಹಾಕುದಾ? ನಿಮ್ಮ ನಮ್ಗೆ ಎಷ್ಟು ಜನ ಪ್ಯಾಸೆಂಜರ್ ಕಾಯ್ತಾ ಇರ್ತಾರೆ, ಎಷ್ಟು ಮಂದಿ ಶಾಲೆಗೆ ಹೋಗುವ ಮಕ್ಕಳು ಕಾಯ್ತಾ ಇರ್ತಾರೆ. ಒಂದು ವಟ ರಜೆ ಹಾಕುದಾ ಮಾರ? ನೀನೇನು ಬಂದದ್ದು? ನಂಗೆ ಒಂದು ರಜೆ ಬೇಕು. ನೀನು ರಜೆ ಕೇಳಿಗೆ ಬಂದದ್ದು. ಕೇಳ್ಕೊಡು ಅಮ್ಮ, ಭಾರಿ ಖುಷಿಯಲ್ಲಿದ್ರೆ ಕೊಡ್ಬೋದಪ್ಪ. ಅಮ್ಮ ಅಯ್ಯೋ ಅದು ಯಾರ? ಅಮ್ಮ ಒಂದು ವಿಷಯ. ಎಂತ ವಿಷಯ? ನಂಗೊಂದು ರಜೆ ಬೇಕಿತ್ತಮ್ಮ. ಏ ರಜೆ ಬಿಟ್ಟು ನಿಮ್ಮ ಬಾಯಲ್ಲಿ ಬೇಕ ಮಾತೇ ಇಲ್ವಾ? ಹೋಗ ಅಮ್ಮ. ಏನಾದ್ರು ಬಿತ್ತ? ಅಮ್ಮ ನಾನು ನೋಡ. ಅಮ್ಮ ಹೇಗೆ ಕಾಣ್ತಾರೆ? ಹೇಗೆ? ಅಮ್ಮ ಅಪ್ಪನಾಗೆ ಕಾಣ್ತಾರೆ. ಮಮ್ಮಿ ಎಲ್ಲಿ ಈಜಿಪ್ಟ್ ಇದ? ಅದು ಹೆಣ್ಣ, ಇದು ಅಮ್ಮ. ಅಮ್ಮನ ನೋಡಿ ಹೇಗೆ ಕಾಣ್ತಾರೆ? ಹೇಗೆ ಕಾಣ್ತಾಳೆ? ಶೀತಲ್ ತರಾನೆ. ಏ ಇಲ್ಲಿ ಬಾ. ಇದು ನಿನಗೆ ಎಷ್ಟು ದಿವಸ ರಜೆ? ನಾಳೆ ಒಂದು ದಿವಸ ಅಮ್ಮ, ನಾಳ್ದು ಬರ್ತೇನೆ. ಒಂದು ದಿವಸ ಅಲ್ಲ, 1 ವಾರನೇ ರಜೆ ಮಾಡು. 1 ವಾರ ರಜೆ ಅಂತ ಚೀಲ ಗೋಣಿ ಚೀಲ. ಅದು ಶೀತಲ. ಎಂತ ಮಾರದ ಮುಖ ನೋಡಿ ಮಾರ, ಶೀತಲ್ ಆಗಿ ಉಂಟ. ಶೀತಲ್ ಎಷ್ಟು ಕ್ಯೂಟ್ ಇದ್ದಾರೆ. ಅದ್ರದ್ದೊಂದು ಮುಸುಡಿಯ. ನಂಗೆ ಕಾಲು ಫಿಲ್ಮಿನವ್ರ ಹೆಸರು ಹೇಳಿದೆ, ಪೆಚ್ಚಿ ಕಟ್ತದೆ. ನಂಗೆ ಹೋದವರು ಒಂದು ರಜೆ ಬೇಕು. ಹೆಂಗ್ ಸತ್ರ ಹೇಳಿದ ಅಮ್ಮ ಒಂದು ರಜೆ ಬೇಕಂತ. ಆಗುದಿಲ್ಲ ಹೇಳಿದಲ್ಲ? ಹೌದಾ? ನಾ ಹೇಳಿದ್ದು ಅಮ್ಮ ನೋಡ್ಲಿಕ್ಕೆ ನೀವು ಶ್ರುತಿ ಮೇಡಮ್ ಅಂತಾರ. 1 ವಾರ ರಜೆ ಮಾರ. ಅದ ಮುಸುಡಿ ನೋಡಿ ನೋಡಿದ್ದೇವೆ, ನಾವು ಲೈವ್ ನೋಡ್ತಾ ಇದ್ದೀವಿ. ಅದ್ರೊಂದು ಮುಸುಡಿ ನೋಡ. ಮುಸುಡಿ ನೋಡುವ ನಮ್ಗೆ ಲೈವ್ ನೋಡ್ತಾ ಮುಸುಡಿ ನೋಡ. ನನ್ನ ಮುಖ ಎಂತದ? ನನ್ನ ಮುಖ ಎಂತದ? ಅಮ್ಮ ನಿಮ್ಮ ಮುಖ ನೋಡುವಾಗ
ನಿಮ್ಮ ಮುಖ ನೋಡುವಾಗ ನನ್ನ ಮುಖ ಬಿಡ, ನಿನ್ನ ಮುಖ ನೋಡುವಾಗ ನನ್ನ ಮುಖ ನೋಡುವಾಗ ಶ್ರುತಿ ಮೇಡಮ್, ನಿಮ್ಮ ಮುಖದಲ್ಲಿ ಯಾವ ಯಾವ ರೀತಿ ಕಣ್ಣೀರು ನೋಡಿದೆ, ಆದ್ರೆ ಇಷ್ಟು ದಪ್ಪ ಕಣ್ಣ ನೀವು ಫಸ್ಟ್ ಟೈಮ್ ಅದು ಇನ್ನು ತಡ್ಕೊಳಕ್ಕಾಗಲ್ಲ. ಇನ್ನು ನಾವು ಅಲ್ಲಲ್ಲಿ ಯೂನಿಯನ್ ಮಾಡಿ ಅಲ್ಲಲ್ಲಿ ಪರೋಟ ಮಾಡೋಣ. ಪರೋಟ ಬೇಡ, ಒಬ್ಬಟ್ಟು ಮಾಡುವ. ಅದು ಹೋರಾಟ ಮಾಡುವ ಮಾರ್ರೆ. ಹೋರಾಟ ಸರಿ. ಈಗ ಯೂನಿಯನ್ ಒಂದು ಅಧ್ಯಕ್ಷ ಆಗ್ಬೇಕಲ್ಲ. ಯೂನಿಯನ್ಗೆ ಅಧ್ಯಕ್ಷ ಯಾರು? ಸರ್ವಾನುಮತದ ಆಯ್ಕೆ ಕಂಡಕ್ಟರ್ ಕೃಷ್ಣ. ಯಾರು? ನಾನು ಅಧ್ಯಕ್ಷನಾ? ನೀನ್ ಅಧ್ಯಕ್ಷ. ನಾನು ಹಾಗಾದ್ರೆ ತಲೆಗೆ ಮೇಗೆ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಹೇಗೆ? ತಲೆಗೆ ಮೇಗೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ನೀವು ಅಧ್ಯಕ್ಷ ಆದದ್ದು, ಮದುಮಗಳಾದದ್ದಲ್ಲ. ಈಗ ಅಭಿಷೇಕ ಆಯ್ತಲ್ಲ, ಸ್ನಾನ ಮಾಡಬೇಕು. ಸ್ನಾನ ಮಾಡ್ಬೇಕಂತಿಲ್ಲ. ಅಧ್ಯಕ್ಷ ಸ್ನಾನ ಮಾಡ್ಬೇಕಂತಿಲ್ಲ. ಸೆಂಟ್ ಹೊಡ್ದೆ ಸಾಕು. ಈಗ ಅಧ್ಯಕ್ಷ ಆಯ್ತಲ್ಲ, ಈಗ MC ಕಾರ್ಯಕ್ರಮ ನಿರೂಪಣೆ ನೀನ್ ಮಾಡು. ಸರಿ, ಓಕೆ. ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತ ಶ್ರೀಯುತ ಶ್ರೀಮಾನ್ ಗೌರವಿತ ಸನ್ಮಾನ್ಯ ಸಮಾಜ ಸುಧಾರಕರು, ದೇಶಧಾರಕರು, ನಮ್ಮೆಲ್ಲರ ನಾಯಕರು, ನಾನೇ ದಾನ ಧರ್ಮ ಮಾಡಿ ಬಹಳ ಹೆಸರು ಪಡೆದಂತವರು ಶ್ರೀಯುತ ಶ್ರೀಮಾನ್ ಗೌರವಿತ ಸನ್ಮಾನ್ಯ ಶ್ರೀ 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 ಕೃಷ್ಣರವರೇ, ಹಾಗೆ ವೇದಿಕೆಯಲ್ಲಿರುವಂತಹ ಶ್ರೀಯುತ ಶ್ರೀಮಾನ್ ಗೌರವಿತ ಸನ್ಮಾನ್ಯ ರೈತ ಬಂಧು, ದೀನದಲಿತರ ಬಂಧು, ದೇಶೋದ್ಧಾರಕ, ಕೊಡುಗೈ ದಾನಿ ಶ್ರೀಯುತ ಶ್ರೀಮಾನ್ ಗೌರವಿತ ಸನ್ಮಾನ್ಯ ಶ್ರೀ 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 ಕೃಷ್ಣರವರೇ. ಅವನ ನಾವನೇ ಹೊಗಡ್ಕೊಳ್ಳುದು. ಬಹಳ ಬಿದ್ದಿದ್ರು, ನಮ್ಮ ಕರೆಗೆ ಹೋಗೊಟ್ಟು ಕೆಲಸವನ್ನೆಲ್ಲ ಬದಿಗಿಟ್ಟು ಬಂದಂತಹ ಗೌರವಿತ ಶ್ರೀಯುತ ಶ್ರೀಮಾನ್ ಶ್ರೀ 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 ಕೃಷ್ಣ. ಕರೆಕ್ಟ್ ಕರೆಕ್ಟ್, ಹೇಗೆ ಗೊತ್ತಾಯ್ತು? ಆ ಬಡ್ಡಿ ಮಗ ಕೃಷ್ಣ ಅಲ್ಲದೆ ಬೇರೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾವ ವಿಷಯ? ಬಹಳ ಜನ ಸೇರಿದಿರಾ. ನನ್ನ ಖುಷಿಯಾಗಿ ನಿಮ್ಮ ಸಂಘದವರಿಗೆ ನನ್ನ ಕೈಯಾರೆ ನನ್ನ ಕಿಸೆಯಿಂದ 10,000 ರೂಪಾಯಿ ಕೊಡ್ತಾ ಇದ್ದೇನೆ. ಮೊದ್ಲು ಬಡ್ಡಿಯಿಂದ ತೆಗ್ದದ್ದು 3,000 ಕೊಡಿ. ಅವ ಬಂದು 3 ಸಾಲ ಆಯ್ತು ಇಲ್ಲಿಗೆ. ಅಧ್ಯಕ್ಷರ ಸಭೆಯಲ್ಲಿ ಹೇಳುದು ಮಾತ್ರ ಮರೆ ಕೊಡ್ಲಿಕ್ಕಿಲ್ಲ. ಅವ್ರ ಹಾಗೆ ಹೇಳಿದಲ್ಲೆಲ್ಲ ಕೊಡ್ತಾ ಕೂತ್ಕೊಂಡು ಅವ್ರ ಮನೆ ಮಠ ಮಾಡ್ಬೇಕಾಗ್ತದೆ. 20,000 ಇರ್ಲಿ, ಅದ್ಯಾಕೆ ಕೊಡ್ಲಿಕ್ಕಿಲ್ಲ, ಪಾಸ್ ಆಗ್ತದೆ. ನಾವು ಡ್ರೈವರ್ ಕಂಡಕ್ಟರ್ ಗಲಾಟೆ ಮಾಡ್ಕೋಬಾರ್ದು. ನಮ್ಮ ಒಳಗೆ ಒಗ್ಗಟ್ಟಿರ್ಬೇಕು. ಕಂಡಕ್ಟರ್ನವರು ಪ್ರಾಯದವರಿಗೆ, ವಯಸ್ಸಾದವರಿಗೆ ಗೌರವ ಕೊಡಬೇಕು. ಹೌದೌದು. ಕಂಡಕ್ಟರ್ನವರು ಬಸ್ಸಿನ ಹಿಂದಿನ ಬಾಗಿಲಲ್ಲಿ ಪ್ಯಾಸೆಂಜರ್ಗೆ ಚಿಲ್ಲರೆ ಕೊಡ್ಲಿಕ್ಕೆ ಬಾಕಿ ಉಂಟು ಹೇಳಿ ಎದುರಿನ ಬಾಗಿಲಲ್ಲಿ ಹೋಗಿ ನೇತಾಡುದಲ್ಲ. ಟೈಮಲ್ಲಿ ಹೋಗಿ ಪ್ಯಾಸೆಂಜರ್ ಚಿಲ್ಲರೆ ಕೊಡುವ ಕೆಲಸವನ್ನು ಮಾಡಬೇಕು. ಡ್ರೈವರ್ನವರು ಮನೆಯಲ್ಲಿ ಹೆಂಡತಿ ಹತ್ರ ಗಲಾಟೆ ಆಯ್ತು ಅಂತ ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡುದಲ್ಲ. ದನಿಗಳು ಸಂಬಳ ಕಮ್ಮಿ ಕೊಟ್ರಂತ ಬಸ್ಸನ್ನು ಕೊಂಡೋಗಿ ಸೇತುವೆಗೆ ಪಡೆಯುವುದಲ್ಲ. ಅದೆಷ್ಟೋ ಪಾಪದ ಜೀವಗಳು ನಿಮ್ಮನ್ನು ನಂಬಿ ನಿಮ್ಮ ಹಿಂದೆ ಕೂತು ಪ್ರಯಾಣ ಮಾಡ್ತಿವೆ ಎಂಬ ಜ್ಞಾನ ನಿಮ್ಗೆ ಬೇಕು. ಇದು ಮೆಸೇಜ್. ಇದು ಮೆಸೇಜ್. ನಾವು ಇನ್ನಷ್ಟು ಜನ ಸೇರ್ಬೇಕು. ಇನ್ನಷ್ಟು ಜನ ಸೇರಿ ನಮ್ಮ ಸಂಘವನ್ನು ಗಟ್ಟಿ ಮಾಡ್ಬೇಕು. ನಮ್ಮ ದಣಿ ಅವಳ ವಿರುದ್ಧ ನಾವು ಹೋರಾಡಬೇಕು. ನಾವು ದುಡ್ದಿದ್ರಿಂದ ಅವರು ತಿನ್ನೋದು, ಅವ್ರು ಮಣ್ಣು ತಿನ್ಬೇಕು. ಅವಳು ನಮ್ಗೆ ರಜೆನೂ ಕೊಡಲ್ಲ, ಸಂಬಳ ಕಮ್ಮಿ ಕೊಡ್ತಾರೆ. ನಾವು ಬಿಡಬಾರ್ದು, ಇನ್ನಷ್ಟು ಗಟ್ಟಿ ಆಗ್ಬೇಕು ನಾವು. ಅವಳು ಬರೀ ಚಂಡಿ. ಅವಳು ಚಂಡಿ ನೀನೀಗ ಆಗ್ತೀಯ? ಚಂಡಿ ಯಾವ ಚಂಡಿ ಆಗುದು?